ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಹಾಗಲಕಾಯಿ ಪಕೋಡ ಹೇಗೆ ಮಾಡುವುದು ಅಂತ ನೋಡೋಣ. ತುಂಬಾ ಚೆನ್ನಾಗಾಗತ್ತೆ. ಹಾಗಲಕಾಯಿ ಬೇಡ ಅನ್ನೋರು ಕೂಡ ಹಾಗಲಕಾಯಿ ಪಕೋಡವನ್ನು ತಿಂತಾರೆ, ಅಷ್ಟು ಚೆನ್ನಾಗಾಗತ್ತೆ. ನೋಡಿ, ನಾನಿಲ್ಲಿ ಒಂದು 4 ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ನಾನು ಚಿಪ್ಸ್ ಮಾಡೋ ಮಣೆಯಿಂದ ಈ ಥರ ತುರಿತಾ ಇರೋದು. ನೋಡಿ, ಈ ಥರ ಮಾಡೋದ್ರಿಂದ ತುಂಬಾ ತೆಳುವಾಗಿ ಬರುತ್ತೆ. ತೆಳುವಾಗಿ ಬಂದರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಕಹಿ ಕೂಡ ಅಷ್ಟೊಂದು ಜಾಸ್ತಿ ಇರುವುದಿಲ್ಲ ತೆಳ್ಳಗೆ ಬಂದರೆ. ನೋಡಿ, ಈ ಥರ ನಾನು ಇಷ್ಟನ್ನು ಕಟ್ ಮಾಡಿ ಇಟ್ಕೋತೀನಿ. ನೋಡಿ, ಚಾಕುವಿನಿಂದ ಅಷ್ಟೊಂದು ತೆಳುವಾಗಿ ಆಗೋದಿಲ್ಲ. ಈ ಥರ ಚಿಪ್ಸ್ ಮಣಿಯಿಂದ ಮಾಡಿ ತುಂಬಾ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು, ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 2 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ. ಖಾರ ಒಂದು ಸ್ವಲ್ಪ ನಾನಿಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದು, ಖಾರ ಜಾಸ್ತಿ ಬೇಕು ಅದಕ್ಕೆ ನೀವು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು. ಈಗ ನಾವು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಫಸ್ಟು ನೋಡಿ, ಇಷ್ಟನ್ನು ನಾವು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪನೇ ನೀರನ್ನು ಹಾಕಿ ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಒಮ್ಮೆಗೆ ಹಾಕಲು ಹೋಗಬೇಡಿ. ಈ ಥರ ಸ್ವಲ್ಪನೇ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕು. ಹಿಟ್ಟು ಜಾಸ್ತಿ ಹತ್ತುವುದು ಬೇಡ, ಸ್ವಲ್ಪ ಹಿಟ್ಟು ಹತ್ತಿದ್ರೆ ಸಾಕು. ನೋಡಿ, ಈ ಥರ ನಾವು ಎಲ್ಲವೂ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡೋದಾಗಿದೆಯಲ್ಲ, ಇಷ್ಟಿದ್ರೆ ಸಾಕು. ಈ ಕಡೆಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ನಿಧಾನಕ್ಕೆ ಒಂದೊಂದಾಗಿ ಬಿಡಿ ಮಾಡಿ ಹಾಕಬೇಕು ಎಣ್ಣೆಯಲ್ಲಿ. ನಾವು ಆದಷ್ಟು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದರೆ ಕಹಿ ಅಂಶವೆಲ್ಲವೂ ಕಡಿಮೆ ಆಗಿಬಿಡುತ್ತೆ. ನಾವು ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ಇದನ್ನು ಕರಿಬೇಕು. ಹಾಗಲಕಾಯಿ ಯಾರೂ ತಿನ್ನುವುದೇ ಇಲ್ಲ, ಮಕ್ಕಳಂತೂ ಇಷ್ಟನೇ ಪಡೋದಿಲ್ಲ. ನೀವು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಚೆನ್ನಾಗಿ ಕೆಂಪಗಾಗಿದೆ, ತುಂಬಾ ಕ್ರಿಸ್ಪಿಯಾಗಿದೆ. ಇಷ್ಟ ಆದರೆ ಸಾಕು, ತೆಗೆದುಬಿಡಿ. ನೋಡಿ, ಕೇವಲ ನಾವು ಒಂದು 5-10 ನಿಮಿಷದಲ್ಲೆಲ್ಲ ಈ ಥರ ಹಾಗಲಕಾಯಿ ಪಕೋಡವನ್ನು ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು.